ನಮಸ್ಕಾರ. ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಮಾಸ ಭವಿಷ್ಯ ನೀವೆಲ್ಲರೂ ಕಾಯ್ತಾ ಇರ್ತೀರಾ, ಈ ತಿಂಗಳಲ್ಲಿ ನಮ್ಮ ಒಂದು ಭವಿಷ್ಯ ಹೇಗಿರಬಹುದು ಅಂತ. ಆಗಸ್ಟ್ ತಿಂಗಳಲ್ಲಿ ಹೇಳಿ ಕೇಳಿ ಶ್ರಾವಣ ಮಾಸದಲ್ಲಿ ನಿಮ್ಮ ರಾಶಿಗೆ ಗ್ರಹಗಳ ಒಂದು ದೃಷ್ಟಿ ಹೇಗಿದೆ, ಅವರ ಆಶೀರ್ವಾದ ಹೇಗಿದೆ, ಅವರ ಲಾಭ ನಷ್ಟಗಳು ಹೇಗಿದೆ, ಎಲ್ಲದನ್ನು ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಎಂದಿನ ಹಾಗೆ ಖ್ಯಾತ ಜ್ಯೋತಿಷಿಗಳಾದ ವಿಜಯಾನಂದ್ ಜೋಯ್ಸ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂತೋಷ. ಆಗಸ್ಟ್ ತಿಂಗಳಂದ್ರೆ ಶ್ರಾವಣ ಮಾಸ. ಗುರುಗಳೇ, ಶ್ರಾವಣ ಮಾಸದಲ್ಲಿ ಎಲ್ಲ ರಾಶಿಯ ಒಂದು ಆಗು ಹೋಗುಗಳನ್ನ ತಿಳಿದುಕೊಳ್ಳೋದಕ್ಕೆ ಎಲ್ಲ ವೀಕ್ಷಕರು ಕಾಯ್ತಾ ಇದ್ದಾರೆ. ಜಾಸ್ತಿ ತಡ ಮಾಡೋದು ಬೇಡ. ನೀವು ಯಾವ್ಯಾವ ಗ್ರಹಗಳ ಮೇಲೆ ಒಂದು ಪರಿಣಾಮ, ನಮ್ಮ ರಾಶಿಗಳ ಮೇಲೆ ಅವರ ಪರಿಣಾಮ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಳ್ಳಿ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತಿ ಬ್ರಹ್ಮಣೇ ನಮಃ. ಹರಿ ಓಂ. ಮಕರ ರಾಶಿ. ಮಕರ ರಾಶಿಯಾಧಿಪತಿ ಶನಿಯು. ಮಕರದಿಂದ 3ನೇ ದೃಷ್ಟಿಯಲ್ಲಿ ಶನಿಯು, 6ನೇ ಮನೆಯಲ್ಲಿ ಗುರು. ಇಷ್ಟು ದಿನ ಇದ್ದಂತಹ ಒಂದಷ್ಟು ಜಯಗಳು ಸ್ವಲ್ಪ ಅದರ ಫಲಿತಾಂಶ ಕಡಿಮೆ ಆಗಿದೆಯೇನೋ ಅನಿಸುತ್ತೆ. ಮಕರ ರಾಶಿಯವರಿಗೆ ಗುರುವಿನ ಅಷ್ಟಾಗಿ ಒಳ್ಳೆಯ ದೃಷ್ಟಿ ಇಲ್ಲ. ಆದ್ದರಿಂದ ಎಲ್ಲದನ್ನೂ ಮಾಡಿಬಿಡ್ತೀನಿ ಅಂತ ಮುಂದುವರಿಯೋದು ಸ್ವಲ್ಪ ಹಿಂದೇಟು ಹಾಕಬೇಕು. ಯಾಕಪ್ಪ ಅಂದರೆ ಅಪನಿಂದನೆಗಳಿಗೆ ಒಳಗಾಗಬಹುದು. ಒಂದಷ್ಟು ಸಮಯ ತಾನು ಹೇಳಿಲ್ಲ ಅಂದರೂ, ತಾನು ಮಾಡಿಲ್ಲ ಅಂದರೂ ಅಪವಾದಗಳು ಬರುತ್ತೆ. ಅಪವಾದಗಳು ಬರುವ ಸಂಭವ ಮಕರ ರಾಶಿಗೆ. ಅಪವಾದ ನಿವಾರಣೆಗೆ ಏನು ಮಾಡಬೇಕು? ಗಣಪತಿನ ಆರಾಧನೆ ಮಾಡಬೇಕು. ಗಣಪತಿ ಹಬ್ಬದ ದಿನ ಚಂದ್ರನನ್ನು ನೋಡಿದರೆ ಅಪವಾದ ತಪ್ಪದು ಅಂತ ಹೇಗಿದೆಯೋ, ಆ ಮಾಸನೇ ಆಗಸ್ಟ್ ಮಾಸ ಈಗ ನಡೀತಿದೆ ಮಕರ ರಾಶಿಯವರಿಗೆ. ಅಪವಾದ ಬರೋದು ಹೋಗೋದು ಚಂದ್ರನಿಂದ, ದೈವಬಲ ಬರೋದು ಹೋಗೋದು ಚಂದ್ರನಿಂದ. ಎಲ್ಲರೂ ನಿರ್ಧಾರ ಮಾಡಿದರೆ ಚಂದ್ರನು ಅಸ್ತು ಅಂದರೆ ಮಾತ್ರ ದೈವಬಲ. ಮಕರ ರಾಶಿಯವರಿಗೆ ಮುಂದಿನ ದಿನದಲ್ಲಿ ಗಜಕೇಸರಿ ಯೋಗವಿದೆ. ಅದು ತನ್ನನ್ನು ದೇಶ ವಿದೇಶಗಳ ಆಸೆ ಇರೋರಿಗೆಲ್ಲ ನೆರವೇರಿಸುವಂತೆ ಮಾಡ್ತಾನೆ. ತುಂಬ ದೊಡ್ಡ ದೊಡ್ಡ ಮಟ್ಟದ ವಿದ್ಯಾಭ್ಯಾಸವನ್ನು ಕಟ್ಟಿರೋರೆಲ್ಲರಿಗೂ ಮಕರ ರಾಶಿಯವರಿಗೆ ಒಳ್ಳೆಯದಾಗ್ತಾನೆ ಬರುತ್ತೆ. ವಿದ್ಯಾಭ್ಯಾಸಕ್ಕೆ ಕೊರತೆ ಬರಲ್ಲ. ಆದರೆ ಸಾಹಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ಆಗಸ್ಟ್ ತಿಂಗಳಲ್ಲಿ ಸಾಹಸ ಮಾಡೋದು, ಆಮೇಲೆ ಈ ಕಬ್ಬಿಣದ ವಸ್ತುಗಳಿಂದನೋ ಅಥವಾ ರಾಸಾಯನಿಕ ಮಿಶ್ರಣವಾದಂತಹ ಆಹಾರ ಪದಾರ್ಥಗಳು ಇವೆಲ್ಲವನ್ನು ಮುಟ್ಟಬಾರದ, ನಿಯಂತ್ರಣ ಮಾಡಬೇಕು. ಮಕರ ರಾಶಿ ಅಧಿಪತಿ ಶನಿಯೂ ಆಗಿದ್ದಾನೆ. ಅದನ್ನು ನಿಯಂತ್ರಣ ಮಾಡುವ ಶಕ್ತಿ ಗುರುವಿಗೂ ಇದೆ. ಹಾಗಾಗಿ ಗುರು ವಕ್ರನಾಗಿದ್ದಾಗ ವಕ್ರವಾದ ಫಲ ನೀವೇನು ಮಾಡ್ತೀರೋ ಅದು ಉಲ್ಟಾಗುತ್ತೆ. ಇದೇ ಆಗಸ್ಟ್ ತಿಂಗಳಲ್ಲಿ. ಅದರಿಂದ ತುಂಬ ಮಹತ್ತರವಾಗಿದ್ದಕ್ಕೆ ಕೈ ಹಾಕೋಕ್ಕೆ ಹೋಗೋದು ಬೇಡ. ಆಗಸ್ಟ್ ತಿಂಗಳು ಕಳೆದ ಮೇಲೆ ಅವು ತಾನಾಗೆ ಬರುತ್ತೆ. ಆಗ ಮುಂದುವರಿಯೋದ್ರಿಂದ ಒಳ್ಳೆಯದಾಗುತ್ತೆ. ಮಕರ ರಾಶಿಯವರು ಮೊದಲು ಎಲ್ಲ ಬೆಳಗ್ಗೆ ಬೇಗ ಎದ್ದು ಎಲ್ಲ ಮಾಡ್ತಾ ಇದ್ವಿ. ಈಗ ಒಂದು ಸ್ವಲ್ಪ ದಿನದಿಂದ ದೇವರನ್ನು ಕೈ ಮುಗಿಯೋಕ್ಕೂ ಟೈಮ್ ಆಗ್ತಾ ಇಲ್ಲ. ಆ ರೀತಿ ನಮ್ಮ ಟೈಮ್ ಟೇಬಲ್ಗಳನ್ನು ವ್ಯತ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮಕರ ರಾಶಿಯವರು ಈಗ 2-3 ತಿಂಗಳಿಂದ. ಯಾಕಂದರೆ ಗುರುಬಲ ಯಾವಾಗ ಹೊರಟೋಯ್ತೋ, ಗುರು ಮುಂದಿನ ರಾಶಿಗೆ ಸಂಚಾರವಾದರೂ ನಾನೆಲ್ಲ ಪದ್ಧತಿಗಳನ್ನು ಬಿಡ್ತಾ ಬಂದೆ. ಗುರುವಿದ್ದಾಗ ನಡೆಸ್ಕೊಡ್ತಾ ಇದ್ರು. ಪ್ರತಿ ವಾರ ಇಂಥ ಕಡೆ ಹೋಗ್ತಿದ್ದೆ, ಇಂಥ ದಿನ ಬೇಗೆದ್ದು ಇದನ್ನು ಮಾಡ್ತಾ ಇದ್ದೆ. ಇವಾಗ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಪುನಃ ಅದನ್ನು ನೀವು ಅನುಷ್ಠಾನಕ್ಕೆ ತರಬೇಕು. ಶ್ರಾವಣ ಮಾಸದಲ್ಲಿ ಚೆನ್ನಾಗಿ ಓದಿ, ಭೋಜನ ವ್ಯವಸ್ಥೆಗಳಲ್ಲಿ ಚೆನ್ನಾಗಿ ಮಾಡಿ. ನಿದ್ರೆ ಕಡಿಮೆ ಆಗಿದೆ. ಮುಖ್ಯವಾಗಿ ಮಕರ ರಾಶಿಯವರಿಗೆ ನಿದ್ರೆಯಿಂದ ಮಾರಕಗಳು ಬರುತ್ತೆ. ಇದನ್ನು ಮನದಟ್ಟು ಮಾಡ್ಕೋಬೇಕು. ನಿದ್ರಾಹೀನತೆಯಿಂದ ರಕ್ತಹೀನತೆಗಳು ಶುರುವಾಗುತ್ತೆ. ಇವೆಲ್ಲ ವೈಜ್ಞಾನಿಕವಾಗಿ ಏನೇನಾಗಬೇಕು ಅದಾಗುತ್ತೆ. ರಾತ್ರಿ ನಿದ್ರೆಯನ್ನು ಬಿಡಬಾರದು, ಹಗಲು ನಿದ್ರೆಯನ್ನು ಮಾಡಬಾರದು. ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೆಯದಾಗುತ್ತೆ.
ಮಧ್ಯಾಹ್ನ ಇನ್ನೇನು ಮಲಗಬೇಕು ಅನ್ನೋ ಟೈಮಲ್ಲಿ ಈ ಹೇಳಿದ ಮಾತು ಜ್ಞಾಪಿಸ್ಕೊಳ್ಳಿ, ಎಚ್ಚರ ಆಗುತ್ತೆ. ಹಾಗೆ ಮಕರ ರಾಶಿಯವರು ನಿದ್ರೆಯಿಂದನೋ ಯಾವುದನ್ನು ಸರಿಯಾದ ಟೈಮಿಗೆ ಸರಿಯಾಗಿ ಮಾಡೋಕ್ಕಾಗದೇ ಇರೋ ಕಾರಣದಿಂದಲೋ ನಿಮ್ಮ ಕೆಲಸನ ನೀವೇ ಹಿಂದುಳಿಸ್ಕೊಂಡ್ಬಿಟ್ಟಿದ್ದೀರಿ. ಅದರಿಂದ ಮಕರ ರಾಶಿಯವರು ಸಮಯಗಳನ್ನು ನಿಗದಿ ಮಾಡ್ಕೊಂಡು ಮಾಡ್ತಾ ಬನ್ನಿ, ಜಯ ನಿಮ್ಮ ಜೊತೆಯಲ್ಲೇ ಇರುತ್ತೆ. ಸಾಧ್ಯವಾದಷ್ಟು ಮಕರ ರಾಶಿಯವರು ಈ ಸುಂದರ ಕಾಂಡ ಅಂತ ಒಂದು ಪುಸ್ತಕ ಇದೆ, ರಾಮಾಯಣದಲ್ಲಿ ಬರುತ್ತೆ. ಆ ಸುಂದರ ಕಾಂಡ ಪಾರಾಯಣವನ್ನು ಅಥವಾ ಅದನ್ನು ಕಿವಿಯಲ್ಲಿ ಮೊಬೈಲ್ ಅದರಲ್ಲಾರು ಹಾಕ್ಕೊಂಡು ಕೇಳೋದ್ರಿಂದನೂ ನಿಮಗೆ ಒಳ್ಳೆಯ ಫಲವನ್ನು ಸಿಗುವಂತೆ ಮಾಡ್ತಾರೆ. ಸುಂದರಕಾಂಡ ಪಾರಾಯಣವನ್ನು ಮಾಡಿ ಅಥವಾ ಸುಂದರಕಾಂಡ ಪಾರಾಯಣದ ಸ್ತೋತ್ರವನ್ನು ಅಥವಾ ಅರ್ಥ ಸಹಿತವಾದಂಥದ್ದನ್ನು ಕಿವಿಯಲ್ಲಿ ಆಲಿಸುವುದರಿಂದಲೂ ನೀವು ಪ್ರಯತ್ನಪಟ್ಟ ಕೆಲಸದಲ್ಲಿ ಜಯ ಸಿಗುತ್ತೆ. ಇದರಲ್ಲಿ ಯಾವುದೂ ಶ್ರಮ ಇಲ್ಲ. ದಿನ ನಾವು ಅದಕ್ಕೊಂದು 10 ನಿಮಿಷ ವಿನಿಯೋಗಿಸ್ಬೇಕಷ್ಟೆ. ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸದಲ್ಲಿ ಮಕರ ರಾಶಿಯವರಿಗೆ ಒಳ್ಳೆಯ ಫಲವನ್ನೂ ಹೇಳಿದೆ. ಒಂದಷ್ಟು ಈ ರೀತಿಯ ದುಷ್ಪರಿಣಾಮದ, ನಾನು ಅತಿಯಾದ ನಿದ್ರೆ ಬಿಟ್ಟಿದ್ದೀನೇನೋ, ಸರಿಯಾದ ಸಮಯಕ್ಕೆ ಊಟ ತಿಂಡಿಗಳನ್ನು ಮಾಡ್ತಿಲ್ವೇನೋ, ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಅಪಜಯಕ್ಕೋ ಅಪನಿಂದನೆಗೋ ಅಪವಾದಕ್ಕೋ ಗುರಿ ಮಾಡುತ್ತೆ. ಹಾಗಾಗಿ ಇದನ್ನು ಸಾಧ್ಯವಾದಷ್ಟು ಅನುಷ್ಠಾನ ಮಾಡಿ ಮಕರ ರಾಶಿಯವರಿಗೆ ಒಳ್ಳೆಯ ಫಲವನ್ನು ಮುಂದಿನ ದಿನದಲ್ಲಿ ಶನಿ ಪರಮಾತ್ಮ ಕೊಡಲಿದ್ದಾನೆ. ಮಕರ ರಾಶಿಯವರಿಗೆ ಶುಭವಾಗಲಿ. ಗುರುಗಳೇ, ಧನ್ಯವಾದ. ಸಾಕಷ್ಟು ವಿಷಯಗಳನ್ನು ನೀವು ಇವತ್ತು ನಮ್ಮ ಮಾಸ ಭವಿಷ್ಯದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಆಗಸ್ಟ್ ತಿಂಗಳಲ್ಲಿ ಯಾರೆಲ್ಲ ರಾಶಿಗಳಿಗೆ ಯಾವೆಲ್ಲ ಗ್ರಹಗಳ ಒಂದು ಆಶೀರ್ವಾದ ಇದೆ, ಯಾವೆಲ್ಲ ಗ್ರಹಗಳ ಒಂದು ದೃಷ್ಟಿ ಕೆಟ್ಟದಾಗಿದೆ, ಆ ಎಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಮತ್ತು ತುಂಬ ಚೆನ್ನಾಗಿ ಪರಿಹಾರ ಸಮೇತ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ನೋಡಿದ್ರಿ ಅಲ್ಲ, ಇಷ್ಟೊತ್ತು ನಿಮ್ಮ ರಾಶಿಯ ಒಂದು ಭವಿಷ್ಯ ಹೇಗಿದೆ ಆಗಸ್ಟ್ ತಿಂಗಳಲ್ಲಿ ಅಂತ ಹೇಳಿ ಕೇಳಿ ಶ್ರಾವಣ ಮಾಸ ಗುರುಗಳು ಹೇಳಿದ ಎಲ್ಲ ಒಂದು ಏನು ಆಚರಣೆ ಇದೆ ನಾವು ಪಾಲಿಸಿದ್ರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಈ ಒಂದು ಕಾರ್ಯಕ್ರಮ ನಿಮಗೆ ಸಾಕಷ್ಟು ಮಾರ್ಗದರ್ಶನ ನೀಡಿದೆ ಅಂತ ಭಾವಿಸ್ತಾ ನಮಸ್ಕಾರ.